ತಮ್ಮ ಪ್ರಶ್ನೆಗೆ ಮಾಧ್ಯಮಗಳು ಯಾವಾಗಲೂ ನಿಷ್ಪಕ್ಷಪಾತವಾಗಿರಬೇಕು, ಭೇದ ಭಾವವನ್ನು ಮಾಡಬಾರ್ದು, ಪಕ್ಷಾತೀತವಾಗಿರಬೇಕು, ಯಾವುದೇ ಪಕ್ಷಗಳನ್ನ ಓಲೈಸುವಂತ ಕೆಲಸವನ್ನ ಮಾಡಬಾರ್ದು. ಪ್ರಮುಖವಾಗಿ ಜನಸಾಮಾನ್ಯರು, ಕೃಷಿಕರು, ಕಾರ್ಮಿಕರು, ತಳ ಸಂಸ್ಕೃತಿ. ಇವತ್ತು ಡಿಜಿಟಲ್ ಯುಗ, ಪ್ರಪಂಚ ಈ ಡಿಜಿಟಲ್ ಯುಗದ ಒಂದು ಅಂಗೈನೊಳಗಡೆ ಬಂದಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಆ ಕಾರಣದಿಂದ ಸಮಾಜವನ್ನು ಒಡಿದೆಬ್ಬಿಸುವಂತ, ಸಮಾಜದ ಅರೆಕೊರೆಗಳನ್ನು ತಿದ್ದುವ, ಸಮಾಜವನ್ನು ಸುಧಾರಿಸುವಂತ ಒಂದು ಕೆಲಸವನ್ನ ಮಾಡಬೇಕು. ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಹಿಮಾಲಯದಷ್ಟಿದೆ. ಆದರೆ ನಾವು ಅವುಗಳನ್ನು ನಿರ್ವಹಿಸುವಾಗ ಹಂತ ಹಂತವಾಗಿ ಹೋಗಬೇಕಾಗುತ್ತೆ. ಒಂದೇ ಸಾರಿ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ವ್ಯಾಪ್ತಿಯಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಮಾಧ್ಯಮಗಳು ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು. ಸರ್, ನನ್ನ ಸೇರಿಸಿ ನಾನು ಕೇಳ್ತಾ ಇದ್ದೀನಿ ಹೇಗಿರ್ಬೇಕು ಅಂತ. ಹೌದೌದು, ತಮ್ಮನ್ನು ಒಳಗೊಂಡಂತೆ ಬಹಳ ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆನ್ಸಿಯಾಗಿ ಇರಬೇಕು ಸರ್. ಮುಖ್ಯವಾಗಿ ನಾಡಿಗೆ, ಸಮಾಜ ಇದು ಘೋಷಣೆಯಾಗಿ ಉಳಿಬಾರ್ದು. ವೇದಿಕೆಯ ಮಾತುಗಳು ಭೂಮಿಕೆಗೆ ಬಾರವು ಅಂತ ಇದೆ ನಮ್ಮಲ್ಲಿ. ಅಂದ್ರೆ ಯಾವಾಗಲೂ ಕೂಡ ಕೆಲಸವನ್ನು ನಿರ್ವಹಿಸುವಾಗ ನಾವು ಜನಸಾಮಾನ್ಯರಿಗೆ ತಲುಪುವ ಹಾಗೆ, ಜನಸಾಮಾನ್ಯರಿಗೆ ಮುಟ್ಟುವ ಹಾಗೆ ಕೆಲಸಗಳು ಇರಬೇಕು ಅನ್ನುವ